ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿ ಮಿತ್ರ, ನನಗೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾರೆ ಎಲ್ಲೇ ಹೋದಾಗ, ಸರ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇತ್ತೀಚೆಗೆ ಸೆಲೆಕ್ಟ್ ಆಗ್ತಾ ಇರುವಂಥ ಸಂಖ್ಯೆ ಭಾಳ ಬಿನವ್ರು ಜಾಸ್ತಿ ಇದ್ದಾರೆ, ರೈಟ್? ಅದಾದ ನಂತರ ಬಿ ಎಸ್ ಸಿನವ್ರು ಬರ್ತಾರೆ, ಅದಾದಮೇಲೆ ಬಿ ಕಾಮ್ ಅವ್ರು ಬರ್ತಾರೆ, ಕೊನೆಯಲ್ಲಿ ಬಿ ಎನವ್ರು ಇರ್ತಾರೆ. ಯಾಕೆ ಸರ್ ಸೆಲೆಕ್ಟ್ ಆಗ್ತಾ ಇಲ್ಲ, ಯಾಕೆ ಕಾರಣ ಅಂತ ಕೇಳ್ತಾ ಇದ್ರು, ರೈಟ್? ಸೊ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಿ ಎ ಓದಿದಂಥ ವಿದ್ಯಾರ್ಥಿಗಳು ಯಾಕೆ ಹೆಚ್ಚು ಸೆಲೆಕ್ಟ್ ಆಗ್ತಾ ಇಲ್ಲ, ಯಾಕೆ ಬರೀ ಬಿ ಇ ಓದಿದಂಥ ಹುಡುಗರು ಹೆಚ್ಚು ಸೆಲೆಕ್ಟ್ ಆಗ್ತಾ ಇದ್ದಾರೆ, ಸಿಂಹ ಪಾಲು ಬಿನವ್ರ ಪಾಲಾಗ್ತಾ ಇದೆ ಅನ್ನುವಂಥದ್ದು. ಈಗ ಪಿ ಎಸ್ ಐ ಇರ್ಬೋದು, ಎಫ್ ಡಿ ಎ ಇರ್ಬೋದು, ಎಸ್ ಡಿ ಎ ಇರ್ಬೋದು, ಜನರಲ್ ಡಿಗ್ರಿ ಏನು ಯಾವುದಾದ್ರೂ ಒಂದು ಹುದ್ದೆಗೆ ಅರ್ಹತೆಯನ್ನು, ಸಾಮಾನ್ಯ ಪದವಿಯನ್ನು ನಿಗದಿಪಡಿಸಿದಾಗ ಯಾವುದೇ ಸ್ಪೆಸಿಫಿಕ್ ಡಿಗ್ರಿಯನ್ನು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆ ನೇಮಕಾತಿಗಳಲ್ಲಿ 80%ಕ್ಕೂ ಹೆಚ್ಚು ಭಾಗ, ರೈಟ್ಸು, ಈ ಎಂಜಿನಿಯರಿಂಗ್ ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡ್ನ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ಬಿನವ್ರು ಯಾಕೆ ಆಗ್ತಾ ಇಲ್ಲ ಅಂತಂದಾಗ ನನ್ನದೇ ಆದಂಥ ಒಂದು ಅನಾಲಿಸಿಸನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕೆ ಬಿನವ್ರು ಹೆಚ್ಚು ಸೆಲೆಕ್ಟ್ ಆಗ್ತಾರೆ, ಬಿ ಎನವ್ರು ಸೆಲೆಕ್ಟ್ ಆಗ್ತಿಲ್ಲ ಅಂತ. ಸ್ನೇಹಿತರೆ, ನನಗೆ ಈಗ ನಾನೇನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಂಥ ವಿದ್ಯಾರ್ಥಿಗಳ ಬಗ್ಗೆ ನಾನು ನೋಡ್ತಾ ಹೋಗೋದಾದರೆ, ರೈಟ್, ಈಗ ಬಿ ಎ ಓದಿದಂಥ ವಿದ್ಯಾರ್ಥಿಗಳು, ಸೊ ಇವರು ಪಿ ಯು ಸಿನಲ್ಲೂ ಕೂಡ ಆರ್ಟ್ಸ್ ಓದಿರ್ತಾರೆ, ಪಿ ಯು ಸಿನಲ್ಲಿ ಆಯಿತಾ, ಅಥವಾ ಹಿಸ್ಟ್ರಿ, ರೈಟ್, ಎಕನಾಮಿಕ್ಸ್, ರೈಟ್, ಜಿಯೋಗ್ರಫಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಪಾಲಿಟಿ, ರೈಟ್, ಈ 5ರಲ್ಲಿ ಕಾಮನ್ ಆಗಿ ಸಾಮಾನ್ಯವಾಗಿ 4 ಸಬ್ಜೆಕ್ಟ್ನ ಓದಿರ್ತಾರೆ. ಇಲ್ಲ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೋಷಿಯಲ್ ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಈ 5ರಲ್ಲಿ 4 ಸಬ್ಜೆಕ್ಟನ್ನು ಓದಿರ್ತಾರೆ. ಸೊ ಹಳೇ ಏನು ನಮ್ಮದು ಎಜುಕೇಷನ್ ಸಿಸ್ಟಮ್ ಇತ್ತು, ಅಲ್ಲಿ ಡಿಗ್ರಿ ಮಾಡಿದಂಥ ಸಂದರ್ಭದಲ್ಲಿ 5ರಲ್ಲಿ ಕೆಲವರು 3 ಓದಿರ್ತಾರೆ, ಅಥವಾ ಇನ್ನು ಕೆಲವರು 2 ಓದ್ತಾರೆ. ಯಾಕಂದರೆ ಯಾರಾದರೂ ಜರ್ನಲಿಸಮು ಅಥವಾ ಕನ್ನಡ ಆಪ್ಷನಲ್ಲೋ ಅಥವಾ ಇಂಗ್ಲೀಷ್ ಆಪ್ಷನಲ್ಲೋ ತೊಗೊಂಡಂಥ ಸಂದರ್ಭದಲ್ಲಿ ಆಯಿತು ಸರ್, ತೊಂದರೆ ಇಲ್ಲ. ಬಟ್ ಆದರೆ ಈ 3 ಸಬ್ಜೆಕ್ಟ್ ಓದಂಥ ವಿದ್ಯಾರ್ಥಿ, ಉದಾಹರಣೆಗೆ ಈಗ ನಾವು ಎಚ್ ಇ ಪಿ ಅನ್ನುವಂಥದ್ದು ಇತ್ತು ನಾವು ಓದಬೇಕಾದಂಥ ಸಂದರ್ಭದಲ್ಲಿ, ಈಗ ಮತ್ತೆ ಸಿ ಪಿನಲ್ಲಿ ಮತ್ತೆ ಎಚ್ ಇ ಪಿ ತಗೊಂಡ್ರೆ ಹಿಸ್ಟ್ರಿ, ಎಕನಾಮಿಕ್ಸು, ಪಾಲಿಟಿ ಅನ್ನುವಂಥದ್ದು, ಹಿಸ್ಟ್ರಿ, ಎಕನಾಮಿಕ್ಸು, ಪಾಲಿಟಿ ಅನ್ನುವಂಥ ಆಯಿತಾ. ಅಥವಾ ಇನ್ನು ಕೆಲವರು ಎಚ್ ಇ ಜಿ ಬರುತ್ತೆ, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ ಬರುತ್ತೆ, ಅಥವಾ ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಾಲಜಿ ಬರುತ್ತೆ. ಸ್ನೇಹಿತರೆ, ತಾವು ನೆನಪಲ್ಲಿ ಇಟ್ಕೊಂಡಿರಿ, ಏನು ಈ 3 ಸಬ್ಜೆಕ್ಟಲ್ಲಿ ಹಿಸ್ಟ್ರಿನಲ್ಲಿ ಸುಮಾರು ಒಂದು 15 ಕ್ವಶನ್ಸ್ವರೆಗೂ ಬರ್ತಾ ಹೋಗ್ತವೆ. ನಾವು ಹಳೇದು ಬೇಡ, ಇತ್ತೀಚೆಗೆ ಆಗಿರುವಂಥ ಎಲ್ಲ ಒಂದು ಕೆ ಎಸ್ ಫಿಲಿಮ್ಸಲ್ಲಿರ್ಬೋದು, ಅಥವಾ ಸೊ ಏನು ಪಿ ಡಿ ಒ ಎಕ್ಸಾಮ್ ಏನಾಯಿತು ಅದಿರ್ಬೋದು, ಅಥವಾ ಏನು ಗ್ರೂಪ್ ಬಿದು ಜಿ ಕೆ ಪೇಪರ್ ಆಯಿತು, ಆ ಎಲ್ಲವನ್ನು ನೋಡಿದಾಗ 15 ಪ್ರಶ್ನೆಗಂತೂ ಏನು ಮೋಸ ಇಲ್ಲ. ಹಿಸ್ಟ್ರಿಯಿಂದ 15 ಪ್ರಶ್ನೆಗಳು ಬರ್ತವೆ, ಪಾಲಿಟಿಯಿಂದ 10ರಿಂದ 15 ಪ್ರಶ್ನೆಗಳು ಬರ್ತವೆ, 10ರಿಂದ 15 ಪ್ರಶ್ನೆಗಳು ಬರ್ತವೆ, ಅಲ್ಲಿಗೆ 2 ಸೇರ್ಕೊಂಡು ಒಂದು 30 ಪ್ರಶ್ನೆಗಳಾದವು. ಎಕನಾಮಿಕ್ಸಿಂದಲೂ ಸಹ ಒಂದು 10 ಪ್ರಶ್ನೆಗಳು ಬರ್ತವೆ. ಈ 3 ಸಬ್ಜೆಕ್ಟಿಂದ ನಿಮ್ಗೆ ಆಲ್ಮೋಸ್ಟ್ 40 ಮಾರ್ಕ್ಸ್ ಬರ್ತವೆ. 3 ಸಬ್ಜೆಕ್ಟಿಂದ ಆಲ್ಮೋಸ್ಟ್ 40 ಮಾರ್ಕ್ಸ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 40 ಕ್ವಶನ್ಸ್ ಬರ್ತವೆ. ಆದರೆ ಇನ್ನು ಉಳಿದಂತೆ ಅವರಿಗೆ ಆಬ್ವಿಯಸ್ಲಿ ಇತ್ತೀಚೆಗೆ ಸೋಷಿಯಾಲಜಿ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೋಷಿಯಾಲಜಿ ಮೇಲೆ ಒಂದು 5ರಿಂದ 10 ಪ್ರಶ್ನೆಗಳು ಬರ್ತವೆ, ಕೆಲವೊಂದು ಸಲ ಒಂದು 5 ಪ್ರಶ್ನೆ ಅಂತೂ ಬರ್ತವೆ. ಅದಾದ ನಂತರ ಜಿಯೋಗ್ರಫಿ ಕೇಳ್ತಾರೆ, ಜಿಯೋಗ್ರಫಿ ಕೂಡ ಸಮ್ ಟೈಮ್ ಅಲ್ಲಿಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ 4 ಸೇರಿಕೊಂಡ್ರೆ ಅವರಿಗೆ 50ರಿಂದ 60 ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. 50ರಿಂದ 60 ಪ್ರಶ್ನೆಗಳು, ರೈಟ್. ಇವೇನಿದಾವೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ ಮತ್ತು ಪಾಲಿಟಿ, ಈ 5ರಲ್ಲಿ 4 ಸಬ್ಜೆಕ್ಟ್ ಅಂತೂ ಓದಿರ್ತಾರೆ ಪಿ ಯು ಸಿನಲ್ಲಿ, ರೈಟ್. ಡಿಗ್ರಿನಲ್ಲಿ 3 ಸಬ್ಜೆಕ್ಟ್ ಓದಿರ್ತಾರೆ. ಇಲ್ಲಿ 50ರಿಂದ 60 ಮಾರ್ಕ್ಸ್ ಬರ್ತಾ ಹೋಗ್ತವೆ, ರೈಟ್. ಆದರೂ ಯಾಕೆ ಸೆಲೆಕ್ಟ್ ಆಗಲ್ಲ? ಈಗ ಬಿ ಇ ಬ್ಯಾಕ್ಗ್ರೌಂಡಿಂದ ಬಂದಂಥ ವಿದ್ಯಾರ್ಥಿಗಳೇನಿದ್ದಾರೆ, ಬಿ ಇಯಿಂದ ಬಂದಂಥ ನೋಡಿ, ಐ ಆಮ್ ಟಾಕಿಂಗ್ ಅದು ಬಿ ಎನವ್ರದ್ದಾಯಿತು. ಸರ್, ಬಿ ಇ ಬ್ಯಾಕ್ಗ್ರೌಂಡಿಂದ ಬಂದಂಥ ವಿದ್ಯಾರ್ಥಿಗಳಿಗೆ, ಆ ಹಿನ್ನೆಲೆಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಏನಾಗ್ಬೋದು ಸರ್ ಅಂತಂದರೆ, ಒಂದು 10ರಿಂದ 15 ಸೈನ್ಸ್ ಕ್ವಶನ್ನು, ಒಂದು 10ರಿಂದ 15 ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬರ್ಬೋದು. 10ರಿಂದ 15 ಸೈನ್ಸ್ ಕ್ವಶನ್ನು, ಒಂದು 10ರಿಂದ 15 ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬರ್ಬೋದು. ಇವರಿಗೆ ಮಹಾ ಅಂತ ಬರುವಂಥದ್ದು 30 ಕ್ವಶನ್ಸ್ಗೆ ಅವ್ರೇನು ಸ್ಕೂಲ್ ಡೇಸಲ್ಲಿ ಓದಿದ್ರು, ಅಥವಾ ಪಿ ಯು ಸಿಲಿ ಏನು ಓದಿದ್ರು, ಡಿಗ್ರಿ ಎಂಜಿನಿಯರಿಂಗು ಬಿ ಎಸ್ ಸಿನಲ್ಲಿ ಏನು ಓದಿದ್ರು, ಅಲ್ಲಿ ತಮ್ಮ ಎಜುಕೇಷನ್ಗೆ ಈ ಒಂದು 30 ಮಾರ್ಕ್ಸ್ ಸಪೋರ್ಟ್ ಮಾಡಬಹುದು. ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ. ಇನ್ನೂ ಭಾಳ ಸಿಂಪಲಾಗಿ ಹೇಳೋದಾದರೆ, ಇಲ್ಲಿ ಕೇಳುವಂಥ ಸೈನ್ಸ್ನ ಅಷ್ಟು ಪ್ರಶ್ನೆಗಳೇನಿದ್ದಾವೆ, ಆಯಿತಾ, ನಮಗೇನು ಸೈನ್ಸ್ ಮೇಲೆ ಪ್ರಶ್ನೆಗಳು ಬರ್ತವೆ ಮತ್ತು ಮೆಂಟಲ್ ಅಬಿಲಿಟಿ ಮೇಲೆ ಪ್ರಶ್ನೆ ಬರ್ತವೆ. ಇವು ಮೆಂಟಲ್ ಅಬಿಲಿಟಿಯ ಮ್ಯಾಥ್ಸ್ 15 ಪ್ರಶ್ನೆಗಳಲ್ಲಿ ಒಂದು 5ರಿಂದ 6 ಪ್ರಶ್ನೆಗಳು ಬಿಲೋ 10th ಲೆವೆಲ್ ಮ್ಯಾಥಮೆಟಿಕ್ಸ್ ಮೇಲೆ ಇರುತ್ತೆ, ಆಯಿತಾ. ಯಾವುದೇ ಕಾರಣಕ್ಕೂ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಮೇಲೆ ಕ್ವಶನ್ಸ್ ಕೇಳಲ್ಲ, ರೈಟ್. ಇನ್ನು ಓದುವಂಥ ಸೈನ್ಸು ಅಷ್ಟೇ ಬಿಲೋ 10th ಕ್ಲಾಸ್ನ
ಏನು ನಾವು ಸೈನ್ಸ್ ಓದಿರ್ತೀವಿ ಅದ್ರ ಮೇಲೆ ಒಂದು 5-6 ಪ್ರಶ್ನೆಗಳಿರ್ತವೆ. ಉಳಿದಿದ್ದು ಸ್ವಲ್ಪ ಈಗ ಅಪ್ಲೈಡ್ ಸೈನ್ಸು ಮತ್ತು ಕರೆಂಟ್ ಸೈನ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ತಂತ್ರಜ್ಞಾನದ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಆಯಿತು, ಅವರಿಗೆ 30 ಮಾರ್ಕ್ಸ್ಗೆ ಸಪೋರ್ಟ್ ಮಾಡುತ್ತೆ, ನಿಮಗೆ 50ರಿಂದ 60 ಮಾರ್ಕ್ಸ್ಗೆ ಸಪೋರ್ಟ್ ಮಾಡುತ್ತೆ. ನಾನು ಇದು 30 ಅಂತ ಹೇಳ್ತಾ ಇದ್ದೀನಿ, 20ರಿಂದ 30 ಇರ್ಬೋದು. ನಿಮಗೆ 50ರಿಂದ 60 ಮಾರ್ಕ್ಸ್ಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಮೈಂಡ್ ಸೆಟ್ ಈಸ್ ಅ ಬಿಗ್ಗೆಸ್ಟ್ ಇಶ್ಯೂ ಆರ್ ಬಿಗ್ಗೆಸ್ಟ್ ಚಾಲೆಂಜು. ಯಾಕೆ BA ಹುಡುಗರು ಸೆಲೆಕ್ಟ್ ಆಗಲ್ಲ ಅನ್ನುವಂಥದ್ದು ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಅವರು ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿನ PUC ಓದಿರ್ತಾರೆ, ಡಿಗ್ರಿಲಿ ಓದಿರ್ತಾರೆ. ಕೋಚಿಂಗ್ ಸೆಂಟ್ರಲ್ಲಿ ಬಂದು ಕ್ಲಾಸು ಕೇಳ್ತಾರೆ, ಕೋಚಿಂಗ್ ಎಲ್ಲ ಮುಗ್ದಾದ್ಮೇಲೆ ತಿರ್ಗಾ ಲೈಬ್ರರಿಲಿ ಹೋಗಿ ಕೂತ್ಕೊಂಡು ಅಗೈನ್ ಅದೇ ಹಿಸ್ಟ್ರಿ, ಅದೇ ಐಸಿನ ಓದ್ತಾ ಹೋಗ್ತಾರೆ. ಬೇಕಾದ್ರೆ ಯಾರಾದರೂ ನಿಮಗೆ ಚೆಕ್ ಮಾಡ್ಕೋಬೇಕಂತ ನೋಡಿ, ಒಂದು ಲೈಬ್ರರಿನಲ್ಲಿ 100 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದರೆ ಅಟ್ ಎ ಟೈಮ್, ನೀವು ಅಬ್ಸರ್ವ್ ಮಾಡಿ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ, 100 ಜನದಲ್ಲಿ 50ರಿಂದ 60 ಜನ 2 ಸಬ್ಜೆಕ್ಟನ್ನೇ ಓದ್ತಾ ಇರ್ತಾರೆ. ಹಿಸ್ಟ್ರಿ ಅಥವಾ ಇಂಡಿಯನ್ ಪಾಲಿಟಿ 2 ಸಬ್ಜೆಕ್ಟ್ನ ಓದ್ತಾ ಇರ್ತಾರೆ. ಪ್ರತಿ ಟೈಮಲ್ಲಿ ನೀವು ಯಾವಾಗನ ಚೆಕ್ ಮಾಡಿ, ಈ ಬುಕ್ಸ್ ಓಪನ್ ಆಗಿರ್ತವೆ. ಆಯಿತಾ, 4 ವರ್ಷ ಅಲ್ಲಿ ಓದಿರ್ತಾರೆ, ತಿರ್ಗಾ ಬಂದಿದ್ದನ್ನೇ ಓದ್ತಾ ಹೋಗ್ತಾರೆ. ಇವ್ರು ಎಷ್ಟೇ ಓದ್ತಾ ಹೋದರೂ ಕೂಡ ಆಯಿತು ಸರ್ 70 ಕ್ವಶನ್ಸ್ ಬಂದರೂ ಕೂಡ ಆಯಿತು 60ಕ್ಕೆ 60 ಇವ್ರು ತೊಗೊಂಡು ಎಷ್ಟೇ ಹೋದರೂ 60ಕ್ಕೆ 60 ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಕೊಟ್ಟಿರೋ ಕ್ವಶನ್ಗಿಂತೂ ಜಾಸ್ತಿ ತೊಗೊಳಕ್ಕೆ ಸಾಧ್ಯ ಆಗಲ್ಲ. ಅವ್ರಿಗೂ ಗೊತ್ತಿರುತ್ತೆ, ಆಯಿತಾ, ನಾನು ಸೈನ್ಸಲ್ಲಿ ವೀಕ್ ಇದ್ದೀನಿ, ಮ್ಯಾಥ್ಸ್ ನನಗೆ ಕಷ್ಟ ಅನ್ನುವಂಥದ್ದು. ಆದರೆ ಅವ್ರೇನು ಮಾಡ್ತಾರೆ, BA ಬ್ಯಾಕ್ಗ್ರೌಂಡಿಂದ ಬಂದಂಥ ಹುಡುಗರು, ಸೊ ಕ್ಲಾಸಿಗೆ ಹೋಗ್ಬೇಕಾದ್ರೆ ಮೈಂಡಲ್ಲಿ ಫಿಕ್ಸ್ ಆಗ್ತಾರೆ, ನನಗೆ ಮೆಂಟಲ್ ಎಬಿಲಿಟಿ ಕಷ್ಟ, ನನಗೆ ಸೈನ್ಸ್ ಅರ್ಥ ಆಗಲ್ಲ. ನೀನು ಕ್ಲಾಸ್ಗೆ ಹೋಗ್ಬೇಕಾದ್ರೆ ಇದು ಫಿಕ್ಸ್ ಆಗಿತ್ತು ಅಂತಂದರೆ, ಬುಕ್ ಓದಕ್ಕೆ ತೆಗಿಬೇಕಾದ್ರೆ ನಿನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದು ನನಗೆ ಇದು ಕಷ್ಟ, ನನಗೆ ಅರ್ಥ ಆಗಲ್ಲ ಅಂತ ತೆಗೆದು ಕೂತ್ಕೊಂಡಾಗ ದೇವರಾಣೆಗೂ ಅರ್ಥ ಆಗಲ್ಲ. ಬಹುತೇಕ ನಮ್ಮ BA ಹುಡುಗರು ಮಾಡ್ತಾ ಇದ್ದೇ ಕೆಲಸ. ಸೊ ಇವ್ರಿಗೆ ಗೊತ್ತು ನನಗೆ ಈ ಸಬ್ಜೆಕ್ಟ್ ಕಷ್ಟ, ಯಾವ ಸಬ್ಜೆಕ್ಟ್ ಕಷ್ಟ ಇದೆಯೋ ಅದನ್ನು ಓದೋದನ್ನ ಬಿಟ್ಬಿಟ್ಟು ಮತ್ತೆ ಪುನಃ ಹಿಸ್ಟ್ರಿ ಅದೇ ಪಾಲಿಟಿನ ಓದ್ಕೊಂಡು ಅದನ್ನೇ 25 ಸಲ ಓದ್ತಾರೆ, ಸೈನ್ಸ್ 1 ಸಲ ಓದ್ತಾರೆ. ಆ್ಯಕ್ಚುಲಿ BA ಇಂದ ಬಂದಂಥ ಹುಡುಗರು ಸೈನ್ಸ್ನ 25 ಸಲ ಓದಬೇಕು, ಹಿಸ್ಟ್ರಿ ಪಾಲಿಟಿನ 1 ಸಲ ಓದಬೇಕು. ಅದೇನಾಗ್ತದೆ, ಉಲ್ಟಾ ಆಗ್ತಾ ಇದೆ. ಅವ್ರು ಎಷ್ಟೇ ಓದಿದ್ರು ಪ್ರತಿ ಸಲ ಹೇಳ್ತಾರೆ, ನಾನು 2 ಮಾರ್ಕ್ಸಲ್ಲಿ ಮಿಸ್ ಆಯಿತು, 3 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಯಾಕೆ 2 ಮಾರ್ಕ್ಸಲ್ಲಿ 3 ಮಾರ್ಕ್ಸಲ್ಲಿ ಮಿಸ್ ಆಯಿತು ಅಂತಂದರೆ, ಅವರು ಹಿಸ್ಟ್ರಿ ಆಯಿತಾ, ಈಗ ಹಿಸ್ಟ್ರಿ ಪಾಲಿಟಿ ಒಂದು 70 ಕ್ವಶನ್ಸ್ ಬಂತು ಅಂದರೆ ಇವನು 65 ಮಾಡ್ತಾ ಇದ್ದಾನೆ ಪ್ರತಿ ಸಲ ಅಂತಂದರೆ, ಇನ್ನೇನು ಮಾಡಿದ್ರು ಅದನ್ನು 70ಕ್ಕೆ 70 ಮಾಡೋಕ್ಕೆ ಸ್ವಲ್ಪ ಕಷ್ಟನೇ, ರೈಟ್. ಇನ್ನು 30 ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿ ಅಲ್ಲಿ ಫೋಕಸ್ ಮಾಡ್ಕೊಂಡು 10 ಹೆಚ್ಚಿಸ್ಕೋಬೋದು, ರೈಟ್. ಆ 30ಕ್ಕೆ 5-6 ತಗೋತಾರೆ ಸೈನ್ಸಲ್ಲಿ, ಇಲ್ಲಿ 60 ತೊಗೋತಾರೆ. ಕೆಲವೊಂದು ಸಲ 60ಕ್ಕೆ 60 ತೊಗೊಂಡ್ರು 60, 65 ಕಟ್ ಆಫ್ 70, 75. ಸೊ ಏನು ಮಾಡಿದ್ರು ಇಂಪ್ರೂವ್ ಆಗ್ತಾ ಇಲ್ಲ. ಯಾಕೆ ಸಮಸ್ಯೆ ಅಂತಂದರೆ ಅವ್ರಿಗೆ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ನನಗೆ ಕಷ್ಟ ಅನ್ನುವಂಥದ್ದು. ಸೊ ಹಾಗಾಗಿ ಆ ಕಷ್ಟ ಇರಬಾರ್ದು ಸ್ನೇಹಿತರೆ. ಇನ್ನು ಉಳಿದಂತೆ B-ನವ್ರು ಯಾಕೆ ಸರ್ ಸೆಲೆಕ್ಟ್ ಆಗ್ತಾರೆ ಹೆಚ್ಚು ಅಂತ ಬಂದಾಗ, ಅವ್ರಿಗೆ ಬರಬೇಕಾದ್ರೆ ಮೈಂಡ್ ಫಿಕ್ಸ್ ಆಗಿರುತ್ತೆ. ಅವ್ರೇನು ಗೊತ್ತಾ, ನೀವು ಬಹುತೇಕ ನಾನು ನೋಡಿದ ಹುಡುಗರು ಯಾರು ಮೆಂಟಲ್ ಎಬಿಲಿಟಿ ಆಲ್ರೆಡಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಯಾಕೆ ನಮಗೆ 3rd ಸೆಮಿಸ್ಟ್ರಲ್ಲೋ ಅಥವಾ 5th ಸೆಮಿಸ್ಟ್ರಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾಸ್ ಮಾಡಿಸಿರ್ತಾರೆ. ನಂಗೆ ಮೆಂಟಲ್ ಎಬಿಲಿಟಿ ಈಸಿ ಇದೆ, ಮ್ಯಾಥ್ಸ್ ಈಸಿ ಇದೆ. ಆಯಿತು ಸರ್ ಸೈನ್ಸು ಒಂದ್ಸಲ ಬೇಸಿಕ್ ಸೈನ್ಸ್ ಆಯಿತಾ ರಿವಿಷನ್ಸ್ ಮಾಡ್ಕೊಡ್ತೀನಿ, ಸೈನ್ಸಲ್ಲಿ ಅವ್ರು ಓಕೆ ಪರ್ಫೆಕ್ಟ್ ಆಗ್ತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ರೈಟ್. ಆದರೆ ನೆಕ್ಸ್ಟ್ ಏನು ಮಾಡ್ತಾರೆ ಅವ್ರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾಳ ಜನ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ, ಅಯ್ಯೋ ಸಾರ್ ನಾನು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವನು, ನನಗೇನು ಗೊತ್ತೇ ಅಲ್ಲ ಸರ್ ಹಿಸ್ಟ್ರಿ ಇವೆಲ್ಲ ಏನು ಅಂತ. ಬಟ್ ಆದರೆ ಅವ್ರ ಮೈಂಡಲ್ಲಿ ಒಂದಿರುತ್ತೆ. ನಾನು ಯಾರೋ ಒಬ್ಬರು ವಿದ್ಯಾರ್ಥಿ ಕೇಳ್ತೇವೆ, ಅವನು ಹೇಳ್ದ, ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ನಾನು C++ ಪ್ರೋಗ್ರಾಮ್ಗಳನ್ನು ನಾವು ಇನ್ಕ್ಲೂಡಿಂಗ್ ಫುಲ್ ಸ್ಟಾಪು ಕಾಮನ್, ಯಾಕಂದರೆ ಆಯಿತಾ ಅದು ಫುಲ್ ಸ್ಟಾಪು ಕಾಮ ಮಿಸ್ ಆದದ್ದು ಎಕ್ಸಿಕ್ಯೂಟ್ ಆಗಲ್ಲ, ಅದು 2 ಪೇಜೋ 3 ಪೇಜೋ 4 ಪೇಜೋ ಪ್ರೋಗ್ರಾಮನ್ನು ಉರಿ ಹೊಡೆದು ತಗೊಂಡೋಗಿ ನಾವು ಆಯಿತಾ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಅಂತ ನನಗೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಏನು ಮಹಾ ಲೆಕ್ಕನ ಸರ್, ಉರಿ ಹೊಡೆದ ನೆನಪಿಟ್ಕೋತೀನಿ ಸರ್ ಅಂದರೆ ಅವ್ನಿಗೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಈಗ ನಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುಡುಗರು ಬಂದಾಗ ಅವ್ರಿಗೆ ಮಾಮ್ ಸಾಮ್ ಅಂತ ಪೇಪರ್ ಬರ್ತವೆ. ನಾನು ಮಾಮ್ ಸಾಮ್ ಪೇಪರೇ ಓದಿದ್ದು, ನನಗೆ ಈ ಜಿಯಾಗ್ರಫಿ ಇನ್ಯಾವ ಲೆಕ್ಕ. ಇನ್ನು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಬಂದಾಗ ನಮಗೆ ಯಾವಾಗಲೂ DSP ಅಂತ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಅಂತ ಒಂದು ಪೇಪರ್ ಬರ್ತದೆ. ಅದಕ್ಕೆ ನಮ್ಮ ಹುಡುಗರು ಹೇಳ್ತಾರೆ ಡೆಫಿನೆಟ್ಲಿ ಸಪ್ಲಿಮೆಂಟ್ರಿ ಪೇಪರ್ ಅಂತೇಳಿ. ಅಂದರೆ ಅದು ಪಾಸ್ ಆಗೋದೇ ಕಷ್ಟ ಅವ್ನಿಗೆ ಅನಿಸ್ಬಿಡುತ್ತೆ. ಆ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಪೇಪರ್ನೇ ಪಾಸ್ ಮಾಡ್ಕೊಂಡು ಬಂದ ನನಗೆ ಹಿಸ್ಟ್ರಿ ಏನು ಮಹಾ ಲೆಕ್ಕನ ನನಗೆ ಅಂದರೆ, ನಾನು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅವ್ನಿಗೆ ಅನಿಸ್ಬಿಡುತ್ತೆ ಇದೇನು ನನಗೆ ಲೆಕ್ಕ ಅಲ್ಲ, ಇವನು ನನಗೆ ಟಾರ್ಗೆಟ್ ಅಲ್ಲ, ಅಥವಾ ಅದು ನನಗೆ ಕಷ್ಟ ಅಲ್ಲ ಅನ್ನುವಂಥ ಫೀಲ್ ಇಟ್ಕೊಂಡು ಬರ್ತಾರೆ BE ಹುಡುಗರು. ಅವ್ರು ಓದಬೇಕಾದ್ರೂ ಹಾಗೆ ಓದ್ತಾರೆ. ಆದರೆ ಈ ನಮ್ಮ BA ಬ್ಯಾಕ್ಗ್ರೌಂಡಿಂದ ಬಂದ ಹುಡುಗರು ಆಯಿತಾ ಸೈನ್ಸ್ ಕಷ್ಟ, ಮೆಂಟಲ್ ಎಬಿಲಿಟಿ ಕಷ್ಟ, ಇವರು ಕಷ್ಟ ಅಂತ ಅಂದ್ಕೊಂಡು ಹೋಗ್ತಾರೆ, ಅವ್ರು ಇದೇನು ನನಗೆ ಕಷ್ಟ ಅಲ್ಲ ಅಂದ್ಕೊಂಡು ಹೋಗ್ತಾರೆ. ಅಷ್ಟೇ ವ್ಯತ್ಯಾಸ. ಹಾಗಾಗಿ
ಸೊ ಇವರು ಸಕ್ಸಸ್ ಆಗ್ತಾರೆ. ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದಾಗ ನಿಮ್ಮಿಂದ ಆಗಲ್ಲ ಅಂತ ಗೊತ್ತಿದ್ರು ಸಹ ನಾನು ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಹೋಗಿ, ಯಾಕಾಗಲ್ಲ ನೋಡೋಣ, ರೈಟ್? ಸೊ ಆರಂಭದಲ್ಲೇ ನನ್ನಿಂದ ಆಗಲ್ಲ, ಇದು ಕಷ್ಟ ಅನ್ನುವಂಥದ್ದು ಒಂದು ಸಲ ನಿನ್ನ ಮನಸ್ಸಲ್ಲಿ ಬಂತು ಅಂದರೆ ಭಾಳ ಸಣ್ಣ ಕೆಲಸನೂ ಕೂಡ ನಿನ್ನಿಂದ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ನಿನ್ನ ಮೈಂಡ್ ಸ್ಟ್ರಾಂಗ್ ಇದ್ದರೆ ಎಸ್ ಐ ಕ್ಯಾನ್ ಡೂ ಇಟ್, ನಾನು ಅದನ್ನು ಸಾಧನೆ ಮಾಡಬಲ್ಲೆ ಅನ್ನುವಂಥದ್ದು ನಿನಗೇನಾದ್ರು ಇತ್ತು ಅಂದರೆ ಎಂತಹ ದೊಡ್ಡ ಕೆಲಸ ಆದರೂ ಕೂಡ ನೀವು ಸಾಧನೆ ಮಾಡ್ಬೋದು, ಅಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಏನೇ ಮಾಡೋದಕ್ಕೆ ಮುಂಚೆ ನಿಮ್ಮಲ್ಲೇನಿರ್ಬೇಕಪ್ಪ ಅಂದರೆ ಮೊದಲು ಪಾಸಿಟಿವ್ ಧನಾತ್ಮಕ ಚಿಂತನೆ ಇರಬೇಕು. ನಾನು ಅದನ್ನು ಮಾಡಬಲ್ಲೆ, ಅದು ನನಗೆ ಕಷ್ಟ ಅಲ್ಲ ಅನ್ನುವಂಥದ್ದು ಇದ್ದಾಗ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಈ ಥರದ ವಿಚಾರಗಳನ್ನು, ನಿಮ್ಮ ಧೈರ್ಯವನ್ನು ಹೆಚ್ಚೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.